ಪುನೀತ್ 164 ಅಡಿ ಹೇಳಿಕೆಯಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿದಾರ ಪುನೀತ್ ಜೂನ್ 8ರಂದು ಶನಿವಾರ ನಾನು ಶೆಡ್ನಲ್ಲಿದ್ದಾಗ ಬಂದಿದ್ರು. ಪುನೀತ್ ಸ್ಟೇಟ್ಮೆಂಟ್ ಇದು. ಶೆಡ್ ಒಳಗೆ ಬಂದ ಕಾರ್ನಿಂದ 4 ಇಳಿದಿದ್ರು. ಧನ್ರಾಜ್, ನಂದೀಶ್, ಪವನ್ ಹಾಗೂ ಮತ್ತೊಬ್ಬ ಬಂದಿದ್ದ ಅಂತ ಹೇಳಿದ್ದಾರೆ ಪುನೀತ್. ಆ 4 ಜನರು ಒಂದು ಮರದ ಬಳಿಗೆ ಹೋದ್ರು. ಶನಿವಾರದ ದಿನ ಏನೇನಾಯಿತು ಅನ್ನೋದರ ಮಾಹಿತಿ. ಧನ್ರಾಜ್, ನಂದೀಶ್, ಪವನ್ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು. ದೊಣ್ಣೆ, ರಿಪೀಸ್ ಪಟ್ಟಿ, ಕಟ್ಟಿಗೆಯಿಂದ ಆತನಿಗೆ ಚೆನ್ನಾಗಿ ಹೊಡೆದ್ರು. ಅವನನ್ನ ಕರೆದುಕೊಂಡು ಬಂದ ರಘು ಕೂಡ ಆತನಿಗೆ ಹೊಡಿತಾ ಇದ್ರು. 10 ನಿಮಿಷ ಅವನ ಕಾಲಿಗೆ, ಕೈ ಮತ್ತು ಬೆನ್ನಿಗೆ ಹೊಡಿತಾನೆ ಇದ್ರು ಇವರೆಲ್ಲ. ಪುನೀತ್ 164 ಅಡಿ ಹೇಳಿಕೆಯನ್ನ ದಾಖಲಿಸಿರುವಂತಹ ಮಾಹಿತಿ ಇದು. ಯಾವ ರೀತಿಯಾಗಿ ಡಿ ಗ್ಯಾಂಗ್ನ ಕ್ರೌರ್ಯ ಇತ್ತು ಅನ್ನೋದ್ರ ಬಗ್ಗೆ ಪುನೀತ್ ಕೂಡ ಒಂದಷ್ಟು ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ನೀಡಿದ್ದಾರೆ. 164 ಅಡಿ ಹೇಳಿಕೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಪುನೀತ್ ಬಹಿರಂಗಪಡಿಸಿದ್ದಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಪುನೀತ್ ಈ ಪ್ರಕರಣದ ಪ್ರಮುಖ ಸಾಕ್ಷಿದಾರ ಕೂಡ ಹೌದು. ಜೂನ್ 8ನೇ ತಾರೀಕು ಶನಿವಾರ 4 ಜನ ಕಾರ್ನಿಂದ ಬಂದಿಳಿತಾರೆ ಶೆಡ್ ಒಳಗಡೆ. ಅವರು ಧನ್ರಾಜ್, ನಂದೀಶ್, ಪವನ್ ಹಾಗೆ ಮತ್ತೊಬ್ಬ ವ್ಯಕ್ತಿ. ಆ 4 ಜೊತೆಗೆ ಚಿತ್ರದುರ್ಗದಿಂದ ಬಂದಿದ್ದಂತಹ ರಘು ಅಂದ್ರೆ ರಾಘವೇಂದ್ರ, ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಆತ ಕೂಡ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆತನಿಗೆ ಸಿಕ್ಕಾಪಟ್ಟೆ ಹೊಡಿತಾರೆ. ಆತನ ಬೆನ್ನಿಗೆ, ಕೈಗೆ ಸಿಕ್ಕಲ್ಲಿ ಆತನಿಗೆ ಚೆನ್ನಾಗಿ ಹೊಡಿತಾರೆ. ಕೈಗೆ ಸಿಕ್ಕಂತಹ ವಸ್ತುಗಳಿಂದ ಆತನ ಮೇಲೆ ಹಲ್ಲೆಯಾಗುತ್ತೆ. ಮಾರಣಾಂತಿಕವಾಗಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅಂತ ಪುನೀತ್ 164 ಹೇಳಿಕೆಯನ್ನ ನೀಡಿರೋದು. ಹಾಗೆಯೇ ದರ್ಶನ್ರ ಕ್ರೌರ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಪುನೀತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟು 17 ಮಂದಿ ಆರೋಪಿಗಳು ಈ ಪ್ರಕರಣದಲ್ಲಿ ಹೇಗೆ ಭಾಗಿದಾರರು, ಒಬ್ಬರಾದ್ಮೇಲೆ ಒಬ್ರು ಹೇಗೆ ಬಂದ್ರು, ಜೊತೆಗೆ ಪವಿತ್ರ ಗೌಡ ಶೆಡ್ಗೆ ಎಂಟ್ರಿ ಕೊಟ್ಟಿದ್ದು, ದರ್ಶನ್ ಆಕೆಯನ್ನ ಕರೆತಂದಿದ್ದು, ಅಲ್ಲಿಂದ ಕಳಿಸಿದ್ದು, ಪುನೀತ್ ಜೊತೆಗೆ ಯಾವ ರೀತಿಯಾಗಿ ಕಾನ್ವರ್ಸೇಷನ್ ನಡೀತು, ಆತನನ್ನ ಗೇಟ್ ಕಾಯೋಕೆ ಹೇಗೆ ನಿಲ್ಲಿಸಿದ್ರು, ಯಾರನ್ನೂ ಕೂಡ ಒಳಗಡೆ ಬಿಡಬೇಡ ಅಂತ ಹೇಳಿದ್ದು, ರೇಣುಕಾಸ್ವಾಮಿ ಅಸ್ವಸ್ಥನಾಗಿದ್ರೂ ಕೂಡ ಆತನನ್ನ ಚೆನ್ನಾಗಿ ಹೊಡೆದಿದ್ದು, ಇದೆಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ತಾನು ಕಣ್ಣಾರೆ ಕಂಡಿದ್ದನ್ನ ಪುನೀತ್ ಹೇಳಿದ್ದಾರೆ. ಆ ಎಲ್ಲ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಆದಂತಹ ಘಟನೆಯ ಸಂಪೂರ್ಣ ವಿವರಣೆಯನ್ನ ನೀಡಿರೋದು ಪುನೀತ್. ಅವತ್ತು ನಾನು ಭಯಗೊಂಡಿದ್ದೆ, ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ನಂತರ ನನಗೆ ತಿಳಿದವರಿಗೆ ನಾನು ಕಾಲ್ ಮಾಡಿದೆ, ಈ ರೀತಿ ಆಗಿದೆ, ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಚೆನ್ನಾಗಿ ಹೊಡೆದಿದ್ದಾರೆ. ಎಲ್ಲದ್ರ ಬಗ್ಗೆಯೂ ಕೂಡ ಪುನೀತ್ ಹೇಳ್ಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಯಾಕಂದ್ರೆ ಅವತ್ತು ಕಿಡ್ನಾಪ್ ಮಾಡಿಕೊಂಡು ಬಂದ ದಿನ ಯಾರೆಲ್ಲ ಶೆಡ್ಗೆ ಬಂದಿದ್ರು, ಹೇಗೆ ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯ ನಡೀತು, ದರ್ಶನ್, ಪವಿತ್ರ ಗೌಡ ಯಾವಾಗ ಬಂದ್ರು, ದರ್ಶನ್ ಯಾವ ರೀತಿಯಾಗಿ ರೇಣುಕಾಸ್ವಾಮಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ರು, ಒದ್ರು, ಪ್ರತಿಯೊಂದನ್ನು ಕೂಡ ಆತ ಬಿಚ್ಚಿಟ್ಟಿದ್ದಾನೆ. ಪುನೀತ್ನ ಸ್ಟೇಟ್ಮೆಂಟ್ನಲ್ಲಿ ಮತ್ಯಾವೆಲ್ಲ ಸ್ಫೋಟಕಾಂಶಗಳು ಉಲ್ಲೇಖ ಆಗಿದೆ ಅಂತ. ಇಡೀ ಕೇಸ್ಗೆ ಐ ವಿಟ್ನೆಸ್ ಅಂತ ಇರುವಂಥದ್ದು ಈ ಪುನೀತ್ LG. ಈತನೇ ಸಮ್ಮುಖದಲ್ಲಿ ಎಲ್ಲವೂ ಕೂಡ ನಡೆಯುವಂಥದ್ದು. ಪುನೀತ್ ಏನು ಅಲ್ಲಿಯ ಸುಮಾರು 27 ವರ್ಷದ ಏನು ಪುನೀತ್ ಅಲ್ಲಿ ಜಯಣ್ಣ ಶೆಡ್ ಅಂತ ಏನು ಹೇಳ್ತಾರೆ, ಆ ಶೆಡ್ಡಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ. ಆಮೇಲೆ ಜೊತೆಗೆ ಕಂಪ್ಲೀಟ್ ಅಲ್ಲಿಯ ಮೇಂಟೈನನ್ನು ಆತನೇ ಮಾಡ್ತಾ ಇರ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಅಂತ ಒಬ್ಬ ಇರ್ತಾನೆ, ಅದಲ್ಲದೆ ಕಿರಣ್ ಅಂತ ಮತ್ತೊಬ್ಬ ಕೆಲಸ ಇರ್ತಾನೆ. ಆದರೆ ಇಡೀ ಒಂದು ಕಂಪ್ಲೀಟಾಗಿ ಶೆಡ್ಡಿನ ಒಳಗಡೆ ಯಾರನ್ನ ಬಿಡಬೇಕು, ಯಾರನ್ನ ಬಿಡಬಾರ್ದು, ಜೊತೆಗೆ ಯಾರು ಇನ್ಸ್ಟ್ರಕ್ಷನ್ ಕಂಪ್ಲೀಟಾಗಿ ನೋಡ್ಕೋತಾ ಇರೋದು ಎಲ್ಲವೂ ಕೂಡ ಈತನೇ. ಸಾಕಷ್ಟು ವರ್ಷಗಳಿಂದ ಅದೇ ಒಂದು ಶೆಡ್ಡಲ್ಲಿ ಕೆಲಸ ಮಾಡ್ತಾ ಇರುತ್ತಾನೆ. ಮೊದಲು ರೇಣುಕಾಸ್ವಾಮಿಯನ್ನು ಫಸ್ಟು ಆತನ ಕಾರಲ್ಲಿ ಕರ್ಕೊಬಂದಾಗಲೂ ಕೂಡ ಈ ಒಂದು ಶೆಡ್ಡಿನ ಓನರ್ ವಿನಯ್ ಇನ್ಸ್ಟ್ರಕ್ಷನ್ಸ್ ಮೇಲೆ ಓಪನ್ ಮಾಡೋದು, ಇಲ್ಲ ಅಂತ ನಾವು ಓಪನ್ ಮಾಡ್ತಾ ಇಲ್ಲ. ಆಮೇಲೆ ಜೊತೆಗೆ ಕಾರನ್ನು ಎಲ್ಲಿಗೆ ನಿಲ್ಲಿಸಬೇಕು,
ಎಲ್ಲಿ ಪಾರ್ಕ್ ಮಾಡಬೇಕು ಅಂತಾನು ಕೂಡ ಇದೇ ಒಂದು ಪುನೀತನ ಸೂಚನೆ ಕೊಡ್ತಾನೆ, ಅಲ್ಲಿ ಹೋಗಿ ಪಾರ್ಕ್ ಮಾಡ್ತಾರೆ. ನಂತರ ಆತನ ಮೇಲೆ ಬಂದಂಥವ್ರು ಜೊತೆಗೆ ಅಲ್ಲಿದ್ದಂಥ ನಂದೀಶ್ ಇರ್ಬೋದು, ಲಕ್ಷ್ಮಣ್ ಸಾಕಷ್ಟು ಹೊಡಿತಾ ಇರೋದು ಅಂತ ಇವನು ಗಮನಿಸ್ತಾನೆ. ಆತ ಆಮೇಲೆ ಜೊತೆಗೆ ಆತಂಗೂ ಕೂಡ ಹೆದರಿಕೆ ಆಯ್ತು, ಯಾಕೆ ಇಷ್ಟೊಂದೆಲ್ಲ ಬಂದು ಹೊಡಿತಾ ಇದಾರಲ್ಲ ಹಾಗೆ ಹೇಗೆ ಅಂತ. ನಂತರ ಆತ ಹೊಡೆದು ಸುಸ್ತಾಗಿ ಕೆಳಗಡೆ ಬಿದ್ದಾಗ ವಿನಯ್ ಫೋನ್ ಮಾಡ್ತಾನೆ, ಆ ವ್ಯಕ್ತಿ ಯಾರು ಬಿದ್ದಿದ್ದಾನೆ ಹೊಡೆದಿದ್ದಾರಲ್ಲ ಅವನದೊಂದು ಫೋಟೋ ಕಳಿಸು ಅಂತ ಇರ್ತಾನೆ. ಇದೇ ಒಂದು ಪುನೀತ್ ಆ ಫೋಟೋ ನಾವು ಇವಾಗ ಏನು ತೋರಿಸ್ತಾ ಇದ್ವಿ, ಮಲ್ಕೊಂಡಿದ್ದಂಥ ಫೋಟೋ ಏನಿತ್ತು ಆತನದು, ರೇಣುಕಾಸ್ವಾಮಿ ಮಲ್ಕೊಂಡಿರುವಂಥದ್ದು, ನೆಲದ ಮೇಲೆ ಮಲ್ಕೊಂಡಿರೋದು ಫೋಟೋವನ್ನು ಕ್ಲಿಕ್ ಮಾಡಿದವನು ಮತ್ತೆ ಆ ಕೈ ಮುಗಿದು ಬೇಡ್ಕೋತಾ ಇರೋ ಫೋಟೋಗಳನ್ನ ತೆಗೆದವನೇ ಇದೇ ಪುನೀತ್. ಪುನೀತನ ಫೋಟೋನ ತೆಗೆದು ವಿನಯ್ಗೆ ಕಳಿಸ್ಕೊಡ್ತಾನೆ, ಈ ರೀತಿ ಒಂದು ಈ ಸ್ಥಿತಿಯಲ್ಲಿ ಇದ್ದಾನೆ ಅಂತ. ನಂತರ ಅದಾದ ನಂತರ ಮತ್ತೆ ದರ್ಶನ್ ಮತ್ತೆ ಪವಿತ್ರ ಗೌಡ, ನಾಗರಾಜ್ ಎಲ್ಲರೂ ಕೂಡ ಆ ಒಂದು ಶೆಡ್ಗೆ ಬರ್ತಾರೆ. ಶೆಡ್ಗೆ ಬಂದ ಮೇಲೆ ಅಲ್ಲಿ ನಡೆದಂಥ ಘಟನೆಗಳು ಅಂದರೆ ಕಂಪ್ಲೀಟಾಗಿ ಯಾರ್ಯಾರು ಯಾವಾಗ ಹೊಡಿತಾರೆ, ಪವಿತ್ರ ಗೌಡ ಚಪ್ಪಲಿಲಿ ಹೊಡೆಯುವಂಥದ್ದು, ದರ್ಶನ್ ಎದೆ ಮೇಲೆ ಹೊಡೆಯುವಂಥದ್ದು, ಜೊತೆಗೆ ಬಂದಂತೆ ಅಂತಂದರೆ ಏನೋ ರೇಟನ್ನು ಕೇಳ್ತೀಯ, ಗೋವಾದಲ್ಲಿ ರೂಮ್ ಮಾಡ್ತೀಯಾ ಅಂತ ಏನು ಅನ್ನೋದ್ರ ರೀತಿಯಲ್ಲಿ ಎಲ್ಲವೂ ಕೂಡ ಕಾನ್ವರ್ಸೇಷನ್ ಮಾಡಿರುವಂಥ ಎಲ್ಲವನ್ನೂ ಕೂಡ ಈತ ಅಲ್ಲೇ ನಿಂತಿರ್ತಾನೆ. ಕಂಪ್ಲೀಟಾಗಿ ಕಾನ್ವರ್ಸೇಷನ್ನು ಬೈಯೋದು ಇರ್ಬೋದು, ಮತ್ತು ಜೊತೆಗೆ ರೇಣುಕಾಸ್ವಾಮಿ ಮೊಬೈಲ್ ಏನಿತ್ತು ಆತನ ತಗೊಂಡು ಪ್ರದೋಷ್ ಎಲ್ಲವನ್ನು ಕೂಡ ಓದಿ ಹೇಳಿದಾಗ ಇದ್ರ ಮೇಲೆ ದರ್ಶನ್ ಆತನ ಮೇಲೆ ಅಲ್ಲೇ ಮಾಡೋದು, ಚೇರ್ ಹಾಕೊಂಡು ಕೂತ್ಕೊಂಡು ಪಕ್ಕದಲ್ಲಿ ಆತನ ಹೊಡೆಯುವಂಥದ್ದು, ಜೊತೆಗೆ ಪ್ಯಾಂಟನ್ನು ಬಿಚ್ಚಿಸುವಂಥದ್ದು, ಇವೆಲ್ಲವೂ ಕೂಡ ಕಣ್ಣಾರೆ ಈತನ ನೋಡ್ತಾನೆ. ನಂತರ ಪವಿತ್ರ ಗೌಡನನ್ನು ಶೆಡ್ಡಿಂದ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಮತ್ತೆ ವಾಪಸ್ ಬಂದಾಗ ಆತನಿಗೆ ನೀರು ಕೊಡುವಂಥದ್ದು, ಟೀ ತೊಗೊಂಬಂದು ಕೊಡೋದು, ಅಲ್ಲಿ ಬಂದಿದ್ದವ್ರಿಗೆ ಎಲ್ಲರೂ ಕೂಡ ಸರ್ವ್ ಮಾಡಿದ್ದು ಇದೇ ಒಂದು ವ್ಯಕ್ತಿ ಪುನೀತ್. ನಂತರ ಆತನ ಎಲ್ಲವೂ ಕೂಡ ಆಮೇಲೆ ಜೊತೆಗೆ ಅಲ್ಲಿಂದ ಏನು ರೇಣುಕಾಸ್ವಾಮಿ ಇದ್ದಾನೆ ಅದನ್ನು ಶೆಡ್ಡಿಗೆ ಮತ್ತೆ ಇನ್ನೊಂದು ರೂಮ್ ಒಂದು ಇರುತ್ತೆ, ಆ ರೂಮ್ಗೆ ತೊಗೊಂಡೋಗಿ ಅಲ್ಲಿಗೆ ಇಡ್ತಾರೆ. ಜೊತೆಗೆ ಎಲ್ಲವನ್ನು ಕೂಡ ಕಣ್ಣಾರೆ ನೋಡುವಂಥದ್ದು. ಆಮೇಲೆ ಯಾರ್ಯಾರು ಏನೇನು ಮಾತಾಡ್ತಿದ್ದಾರೆ ಅಂದರೆ ದೂರದಲ್ಲೇ ಆ್ಯಕ್ಟಿವಿಟೀಸ್ ಇರ್ಬೋದು, ಅವರ ಕಂಪ್ಲೀಟ್ ಫಿಸಿಕಲ್ ಅಪಿಯರೆನ್ಸ್ ಎಲ್ಲವನ್ನೂ ಕೂಡ ಈತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ, ಎಲ್ಲವನ್ನು ಕೂಡ ನೋಡಿರ್ತಾನೆ. ಆದರೆ ಎಲ್ಲೂ ಕೂಡ ಆತ ಬಾಯ್ಬಿಟ್ಟಿರಲ್ಲ. ಆದರೆ ಒಂದು ಸ್ನೇಹಿತನ ಒಬ್ಬಂಗೆ ಮಾತ್ರ, ರಾಜು ಅನ್ನೋ ಸ್ನೇಹಿತನಿಗೆ ಮಾತ್ರ ಆ ಒಂದು ಫೋಟೋ ಮತ್ತು ವಿಡಿಯೋನ ಈತ ಕಳಿಸಿರ್ತಾನೆ. ನಂತರ ರಾಜು ಕೂಡ ಪುನೀತ್ ಫೋನ್ ಯಾರಿದು ಅಂದ ತಕ್ಷಣ ಅವನು ಕಂಪ್ಲೀಟ್ ವಿವರವನ್ನು ಇರ್ತಾನೆ. ಈ ಥರ ಪವಿತ್ರ ಗೌಡಂಗೆ ಏನೋ ಅಕ್ಕಂಗೆ ಈ ರೀತಿ ಒಂದು ಮೆಸೇಜ್ ಹಾಕಿದ್ದ, ಕರ್ಕೊಂಬಂದು ಹೊಡಿತಾ ಇದ್ದಾರೆ ಇಲ್ಲಿ ಅಂತಲೂ ಕೂಡ ಆತ ಹೇಳಿರ್ತಾನೆ. ಇದೆಲ್ಲವೂ ಕೂಡ ಹಾಗಾಗಿ ಈ ಕಂಪ್ಲೀಟ್ ಆಗಿ ಐ ವಿಟ್ನೆಸ್ ಆಗಿ ನಂತರ ಅದಾದ್ಮೇಲೆ ಸುಮಾರು ಸಂಜೆ ಒಂದು 7:30-8 ಗಂಟೆಗೆ ಏನು ಅದಾದ್ಮೇಲೆ ಆತ ಮಲೆ ಮಹದೇಶ್ವರ ಬೆಟ್ಟದ ಕಡೆ ಹೋಗ್ಬೇಕು ದರ್ಶನಕ್ಕೆ ಅಂತ ಆತ ಅಲ್ಲಿಂದ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ, ಅವನು ಹೋಗ್ತಾನೆ. ಇನ್ನು ಉಳಿದಂತೆ ಅಲ್ಲಿಂದ ಮತ್ತೆ ಬಾಡಿನ ಡಿಸ್ಪೋಸ್ ಮಾಡುವಂಥದ್ದು ಮತ್ತೆ ಮುಂದಿನ ಹಂತದಲ್ಲಿ ನಡೆಯುತ್ತೆ. ಒಟ್ಟಾರೆ ಇದನ್ನ ಈತ ಬಹಳ ಮುಖ್ಯವಾಗಿರೋದ್ರಿಂದ ಪೊಲೀಸರು ಆತನಿಗೆ ಕಾನ್ಫಿಡೆನ್ಸ್ ತಗೊಂಡು ಈಗಾಗಲೇ ನ್ಯಾಯಾಧೀಶ ಮುಂದೆ CRPC 164(1) ಅಡಿಯಲ್ಲಿ ಕೂಡ ಸ್ಟೇಟ್ಮೆಂಟ್ ಅನ್ನು ಮಾಡಿಸಿದ್ದಾರೆ. ಜೊತೆಗೆ ಈ ದಳದಲ್ಲೇ ಕೂಡ ಮತ್ತೊಬ್ರು ಏನು ಸೆಕ್ಯೂರಿಟಿ ಗಾರ್ಡ್ ಇದೆ ಆತಂದು ಕೂಡ ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಒಟ್ಟಾರೆ ಇಡೀ ಒಂದು ರೇಣುಕಾಸ್ವಾಮಿಯ ಕರ್ಕೊಬಂದು ಮತ್ತೆ ಆತ ಸಾಯುವವರೆಗೂ ಕೂಡ ಕಣ್ಣಾರೆ ಕಂಡದಂತವನು ಇದೇ ಒಂದು ಪುನೀತ್. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.